ಇದನ್ನ ನೋಡಕ್ಕೆ ಹೊರಟಿದ್ಯೇನೋ ವಿವೇಕಾದಿತ್ಯ? ಎಲ್ಲೋ ಇದೆ ಈ ಜಾಗ? ಕರ್ನಾಟಕದಿಂದ ಅಂದರೆ ನಮ್ಮ ಬೆಂಗಳೂರಿಂದ 279 ಕಿಲೋಮೀಟರ್ ದೂರದಲ್ಲಿರುವ ಈ ಗಾಂಡಿಕೋಟ ಅಂತ ಹೇಳ್ತಾರೆ. ಓಕೆ, ಕೋಟ ಅಂದರೆ ಬೇಸಿಕ್ಲಿ ಇಟ್ ಈಸ್ ಅ ಫೋರ್ಟ್, ಅ ಕೋಟೆ. ಓಕೆ, ಇದು ನನಗೆ ತಿಳಿದು ಬಂತು ದ್ಯಾಟ್ ಇಲ್ಲಿ ಕೃಷ್ಣದೇವರಾಯ ಅವರು ಕಟ್ಟಿರೋದು, ಅಂದರೆ ನಮ್ಮ ಒಡೆಯರ್ ಫ್ಯಾಮಿಲಿಯವರು ಬಂದ್ಬಿಟ್ಟು ಇಲ್ಲಿ ಕಟ್ಟಿದಾರಂತಪ್ಪ ಅದು ತಿಳಿದು ಬಂತು. ಏನು ಗ್ರೇಟ್ ಕ್ಯಾನಿನ್! ಇದಕ್ಕೋಸ್ಕರ ನಾವು ಅಮೆರಿಕಕ್ಕೆ ಹೋಗಬೇಕು ಆ ಕ್ಯಾನಿನ್ ನೋಡೋಕ್ಕೆ. ಲುಕ್ ಅಟ್ ದಿಸ್, ಬೆಟ್ಟಗಳು ಮಧ್ಯದಲ್ಲಿ ಹರಿತಾ ಇರೋ ಪೆನ್ನಾರ್ ರಿವರ್. ವಾಟ್ ಅ ಬ್ಯೂಟಿಫುಲ್ ಸೈಟ್, ವಾಟ್ ಅ ಬ್ಯೂಟಿಫುಲ್ ಸೈಟ್. ಸೀರಿಯಸ್ಲಿ ಇದಕ್ಕೆ ಡಿಫ್ರೆಂಟ್ ಆ್ಯಂಗಲಲ್ಲಿ ತಗೊಳ್ಳೇಬೇಕು, ಇಲ್ಲ ಅಂದರೆ ಏನೋ ಇಟ್ ಇಸ್ ನಾಟ್ ಎಂಜಾಯಬಲ್. ಲುಕ್ ಅಟ್ ದಿಸ್ ಇಸ್ ದ ಕೋಟೆ ಒಳಗೆ ಸ್ವಲ್ಪ ಸ್ಮಾಲ್ ವಿಲೇಜ್ ಎಲ್ಲ ಬಂದುಬಿಟ್ಟಿದೆ. ಇದನ್ನೆಲ್ಲ ನೋಡುವ, ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟು ನಮಗೆ ಸನ್ರೈಸ್ಗೋಸ್ಕರ ಕಾಯ್ತಾ ಇದ್ವಿ, ಅದರದ್ದು ಸ್ಟೋರಿ ಬೇರೆ ಬೇಕಲ್ಲ ನಿಮಗೆ. ಏನೇನೋ ಕಾಣಿಸ್ತು, ಒಳಗೆ ಹೋದ್ಮೇಲೆ ಗೊತ್ತಾಗೋದು. ಅಲ್ಲೂ ಕರ್ಕೊಂಡು ಹೋಗ್ತೀನಿ, ಡೆಫನೆಟ್ಟಾಗಿ ಕರ್ಕೊಂಡು ಹೋಗ್ತೀನಿ. ಡೋಂಟ್ ಗೋ ಎನಿವೇರ್. ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ದಿಸ್ ಇಸ್ ಅರ್ಲಿ ಮಾರ್ನಿಂಗ್ ದಟ್ ಯು ಗೆಟ್ ದಿಸ್ ವ್ಯೂ. ಇಟ್ಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಹೆಂಗಾದ್ರೂ ಮಾಡಿ ಆ ನೀರು ತನಕ ಹೋಗ್ಬೇಕಲ್ಲ. ಆ ನೀರು ತನಕ ಹೋದರೆ ಇನ್ನೊಂದು ವ್ಯೂ ಸಿಗ್ಬೋದು ಅನ್ಸುತ್ತೆ. ಇದು ನಮ್ಮ ಡ್ರೋನಲ್ಲಿ ಕ್ಯಾಪ್ಚರ್ ಆಗ್ತಿದೆ, ಆಯಿತಾ. ಬಟ್ ಐ ಕ್ಯಾನ್ ಸಿ ದಿಸ್ ಆಲ್ಸೋ. ನಾನು ಕಾಣಿಸ್ತಾ ಇದೆ, ಅಲ್ಲೇ ಇದ್ದೀನಿ, ಕಾಣಿಸುತ್ತಾ? ಅದೆಲ್ಲ ಕ್ಯಾಂಪ್ ಸೈಟು, ಆಯಿತಾ. ಸೊ ನಾವು ಹೊಸ ಜಾಗದಲ್ಲಿ ಬಂದುಬಿಟ್ಟಿದ್ದೀವಿ. ಇದು ಡೇ 545 ನನ್ನ ಆಲ್ ಇಂಡಿಯಾ ಟ್ರಿಪ್ಪಲ್ಲಿ. ಇಫ್ ಇಟ್ ಇಸ್ ಆನ್ ಗೂಗಲ್, ಇದು ಶುಡ್ ಬಿ ಆನ್ ಮೈ ಚಾನಲ್ ಅಂತ ನಾನು ಹೇಳ್ತಾ ಇರ್ತೀನಿ. ಲುಕ್ ಅಟ್ ದಿಸ್. ಇನ್ನೊಂದು ಕ್ಲಿಯರ್ ಆಯಿತು ಸ್ವಲ್ಪ ಸ್ಕೈ, ಆಯಿತಾ. ಸೊ ಅದಕ್ಕೆ ಇನ್ನೊಂದು ಆ್ಯಂಗಲಲ್ಲಿ ನೋಡೇ ಬಿಡೋಣ ಅಂತ. ಹ್ಯಾವ್ ಪೇಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಡೋದ್ರೆ ವಾಟ್ ಯು ಗೋನಾ ಗೆಟ್, ಯು ವಿಲ್ ನಾಟ್ ಬಿಲೀವ್. ನಾನು 4 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿ ಬರಬೇಕು ಅಂತ. ಹಾಗೆ ಇಲ್ಲ, 4 ವರ್ಷ ಆದಮೇಲೆ ಬಂದಿದ್ದೀನಿ. ಅದು ಪ್ಲಾನ್ ಮಾಡಿದ ಮೇಲೂ. ಪ್ಲಾನೇ ಮಾಡಿಲ್ಲ ಅಂದರೆ ಎಲ್ಲಿ ಬರೋಕ್ಕಾಗುತ್ತೆ ಸ್ವಾಮಿ? ಬರ್ತೀರಾ ಸ್ವಾಮಿ? ಇಲ್ಲವಲ್ಲ ಸ್ವಾಮಿ. ನೋಡ್ತಾ ಇದ್ರೆ ಅಟ್ಲೀಸ್ಟು ಮೂಡ್ ಬಂದು ಇವತ್ತೆಲ್ಲ ನಾಳೆ ಹೋಗೋಣ ಅಂತ ಬರ್ತೀರಾ. ಯಾಕಂದರೆ ಎಷ್ಟೊಂದು ಫೋಟೋಸ್ ನೋಡಿದ್ದೆ, ವೀಡಿಯೋಸ್ ನೋಡಿದ್ದೆ, ತುಂಬ ಚೆನ್ನಾಗಿದೆ ಜಾಗ ಅಂತ ಗೊತ್ತು. ಇಲ್ಲೇ ಇದ್ದೀನಿ ನೋಡಿ. ಇದು ಇನ್ನೊಂದು ಅಂದರೆ ಆ ಕಡೆ ಇದ್ವಲ್ಲ, ಅಲ್ಲಲ್ಲ, ಈ ಸೈಡ್ ಹತ್ಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ ಮಧ್ಯದಲ್ಲಿ ಏನಾಯ್ತು ಅದು ಗೊತ್ತಾಗಬೇಕಲ್ಲ ನಿಮಗೆ, ಅದು ತೋರಿಸ್ತೀನಿ. ಕಾಪಿ ಚೇಷ್ಟೆ ಮಾಡ್ತಾಯಿದ್ದೀನಿ ನೋಡಿ. ಆ ರಿಫ್ಲೆಕ್ಷನ್ನ ಫಾಲೋ ಮಾಡಿಕೊಂಡು ಈ 2 ಗುಡ್ಡದ ಮಧ್ಯೆ ನುಗ್ಸೋಣ ಅಂತ, ರಾಕ್ಸ್ ಮಧ್ಯೆ ನುಗ್ಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಒಟ್ಟಾಲ್ ಕಿರಿಕ್ ಕೆಲಸ. ಲುಕ್ ಅಟ್ ದಿಸ್ ಹೈಟ್ ಯಾರ್, ಆಯಿತಾ. ನಿಮಗೆ ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ, ಅದನ್ನಂತೂ ಮಿಸ್ಸೇ ಮಾಡಿಬಿಡಿ. ಬಿಕಾಸ್ ಐ ನೋ ಎಕ್ಸಾಕ್ಟ್ಲಿ ವಾಟ್ ವಿಲ್ ಹ್ಯಾಪನ್ ಅಂತ. ಐ ಆಲ್ರೆಡಿ ನೋ ಇಟ್. ಓಕೆ, ಲುಕ್ ಅಟ್ ದಿಸ್ ಬ್ಯೂಟಿ. ಸನ್ರೈಸು ನನ್ನ ಹಿಂದೆ ಇದೆ, ಇವಾಗ ಕ್ಯಾಮ್ರಾಗೆ ಹಿಂದ್ಗಡೆ ಇದೆ. ಸೊ ಅದಕ್ಕೆ ಈ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಸನ್ ಫೇಸಿಂಗಲ್ಲಿ ನಾನು ಯಾವಾಗಲೂ ಕಳಿಸಿದಾಗ ಇಟ್ ಇಸ್ ನಾಟ್ ಕ್ಯಾಪ್ಚರಿಂಗ್ ವೆಲ್. ದಟ್ ಈಸ್ ನಾಟ್ ಹ್ಯಾಪನಿಂಗ್. ಸೀರಿಯಸ್ಲಿ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. 279 ಕಿಲೋಮೀಟರ್ಸ್ ಬರುವೆ. ನೀವು ಅನ್ಕೊಬೋದು ದೂರ ಅಂತ. ನಾನು ವೈಜಾಗಿಂದ ಬಂದಿದ್ದೀನಿ. ವೈಜಾಗಿಂದ ನನಗೆ ರೂಟಲ್ಲಿ ಬಂದಿದ್ದೀನಿ 400 ಕಿಲೋಮೀಟರ್ಸು. 5 ಅವರ್ಸಲ್ಲಿ ಬಂದಿದ್ದೀನಿ. ರೋಡ್ ಅಷ್ಟು ಚುಮ್ಯಾಕ್ಸ್ ಸಾಕಾಗ್ತ ರೋಡ್ ಮಾತ್ರ. ಟೋಲ್ಗಳು ಬೀಳ್ತವೆ. ನೀವು ವೈಜಾಗ್ ಹೋಗಿ ಬರ್ತೀನಿ ಅಂದರೆ. ನನಗೆ ಬೆಂಗಳೂರಿಂದ ರೂಟ್ ಗೊತ್ತಿಲ್ಲ ಗುರುವೆ, ಆಯಿತಾ. ಹೆಂಗಿದೆ ಏನು ಅಂತ ಐ ಡೋಂಟ್ ನೋ ಅಬೌಟ್ ಇಟ್. ಸೊ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾನು ಇಲ್ಲಿಂದ ಬೆಂಗಳೂರು ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಯಾಕಂದರೆ ಇನ್ನೊಂದು ಏನೋ ಪೆನ್ನುಕೊಂಡ ಫೋರ್ಟ್ ಅಂತ ತಿಳಿದು ಬಂತು, ಅಲ್ಲೂ ಹೋಗೋಣ ಅಂತ ಐಡಿಯಾ ಹಾಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಇನ್ನೊಬ್ಬ ಪರಿಚಯ ಅದ, ಅವನು ಹೇಳ್ದ ನಮ್ಮೂರಿಗೆ ಬನ್ನಿ ಸಾರ್, ಅದು ನಾಗಾರ್ಜುನ ರಿಸರ್ವಾಯರ್ ಅಂತ ಹೇಳ್ದ. ಅದು ಕೃಷ್ಣ ನದಿ ಮೇಲಿದೆ, ಅಲ್ಲಿ ಬೇರೆ ಹೋಗ್ಬೇಕಂತ ಅವ್ನು ಕರೆದ್ಬಿಟ್ಟವನೇ. ಬನ್ನಿ, ಇವಾಗ ನಡೆಯೋ ಸಮಯ ಬಂತಂತ ಅನಿಸ್ತಾ ಇದೆ ನನಗೆ. ಇಲ್ಲೆಲ್ಲೋ ನಿಂತ್ಕೊಂಡಿದ್ದೀನಿ, ಎಲ್ಲಿಂದ ಗೊತ್ತಿಲ್ಲ. ಶುರು ಮಾಡುವ. ಲುಕ್ ಅಟ್ ದಿಸ್, ದ ರೋಡ್ ಇಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಏನು ಯೋಚನೆ ಮಾಡೋದು ಬೇಕಾಗಿಲ್ಲ, ಚಚ್ಕೊಂಡು ಹೋಗ್ಬೋದು. ಒನ್ಲಿ ಥಿಂಗ್ ಎ ಪಿಯಲ್ಲಿ ಏನಂದರೆ ತುಂಬ ಹಾಟ್. ಮ್ಯಾಪ್ ಇಟ್ಕೊಳ್ಳಿ. ಎ ಪಿಯಲ್ಲಿ ನೀವು ಎಕ್ಸಾಂಪಲ್ ಈ ಜಾಗಕ್ಕೆ ಬರ್ತಿದ್ದೀವಲ್ಲ, ಏನೇನು ಬೇಕು ಫಸ್ಟೇ ತಗೊಬಂದ್ಬಿಡಿ. ಲುಕ್ ಅಟ್ ದಿಸ್. ದಿಸ್ ಇಸ್ ದ ಅರ್ಲಿ ಮಾರ್ನಿಂಗ್ ವ್ಯೂ. ಗಾಂಡಿಕೋಟದಲ್ಲಿ ಈ ನಮ್ಮ ಸನ್ ರೈಸ್ನ ನೋಡೋಕ್ಕೆ ಬಂದಿದ್ದೀನಿ. ಸನ್ನು ಮೇಲೆ ಬಂದುಬಿಟ್ಟವನೇ, ಕಾಣಿಸಿಲ್ಲ. ಯಾಕಂದರೆ ಆ ಕ್ಲೌಡ್ಸ್ ಎಲ್ಲ ಕವರ್ ಮಾಡಿಬಿಟ್ಟಿತ್ತು. ನಾನು 5:45 ಒಂದು ಕಾಯ್ತಾ ಇದ್ರೆ ಇವಾಗ ಒಂದು ಸಮಯ 7 ಗಂಟೆ ಆಗಿದೆ. ಇವಾಗ ತೋರಿಸ್ತಾನೆ. ಚಮತ್ಕಾರ. ವಾಟ್ ಇಸ್ ದ ಯೂಸ್? ಇಷ್ಟೊತ್ತು ಕಾಯ್ದು ಯೂಸೇ ಇಲ್ಲ. ಸೊ ಫೋರ್ಟ್ ಇದೆ, ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಫೋರ್ಟ್ ಒಳಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ದೆನ್ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಐ ಮಸ್ಟ್ ಸೇ. ಈ ಕ್ಯಾನಿಯನ್ ಇದಲ್ಲ, ಈ ಕ್ಯಾನಿಯನ್ ಇಸ್ ಸೋ ಬ್ಯೂಟಿಫುಲ್.
ಸೋ ಬ್ಯೂಟಿಫುಲ್. ಅಲ್ಲೆಲ್ಲ ಹೋಗಿ ಫೋಟೋ ಹೊಡ್ಕೊಂಡ್ರೆ ಹೆಂಗೆ ಅಂತ ಗೊತ್ತಿಲ್ಲ. ನನ್ನ ಜೊತೆಗೆ ಇವರೆಲ್ಲ ಇದ್ದಾರೆ, ಯಾರು ಹೋಗ್ತಾ ಇಲ್ಲ, ಅದಕ್ಕೆ ನಾನು ಹೋಗಲ್ಲ. ಓಕೆನಾ? ಇಲ್ಲಿ ಮುಂದೆ ಕೂತ್ಕೊಂಡಿದ್ದ ನೋಡಿ, ಇವನು ದೊಡ್ಡ ಪಾರ್ಟ್ ಆಮೇಲೆ ಪ್ಲೇ ಮಾಡ್ತಾನೆ ಆಯಿತಾ. ಬರೋ ಏನು ಕಂಟಿನ್ಯೂಷನ್ ವೀಡಿಯೋದಲ್ಲಿ ಇಲ್ಲಿ ಕೂತ್ಕೊಂಡಿದ್ದ ನೋಡಿ ಆಯಿತಾ. ಇವನ ಹೆಸರೇ ವಿಕ್ರಮ್, ವಿಕಿ ಅಂತ. ತುಂಬ ಏನೋ ಪ್ರಯೋಜನಕ್ಕೆ ಬರ್ತಾನೆ, ಹೆಲ್ಪಿಗೆ ಬರ್ತಾನೆ. ಅದನ್ನು ಆಮೇಲೆ ಹೇಳ್ತೀನಿ ಆಯಿತಾ. ಆ್ಯಂಡ್ ಹೇಗೆ ಆಯಿತಾ ಪರಿಚಯ ಮಾಡ್ಕೊಂಡು ಹೇಗಾಗುತ್ತೆ ಅಂತ, ಇಟ್ ಇಸ್ ಸೋ ಇಂಪಾರ್ಟೆಂಟ್. ಗೊತ್ತಿಲ್ಲದ್ರೆ ಮನುಷ್ಯ. ಓಕೆ, ಲುಕ್ ಅಟ್ ದಿಸ್, ಲುಕ್ ಅಟ್ ಆಲ್ ದ ವ್ಯೂಸ್ ಯಾರ್ಸ್. ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ಫೋರ್ಟ್ ಒಳಗೆ ಹೋಗೋಣ. ಅವ್ನು ಹೇಳ್ದ ವಿಕ್ರಮು ನನ್ನ ಫಾಲೋ ಮಾಡಿ ಅಂತ ಹೇಳ್ದ. ನನಗಿದೆಲ್ಲ ನೋಡೋದಲ್ಲಿಗೆ ಅವನ್ನೆಲ್ಲ ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನನ್ನ ಗಾಡಿಯಲ್ಲಿ ಬಿಡೋದು ಏನು ಮಾಡೋದು ಅಂತ ಯೋಚನೆಯಲ್ಲಿ ನಾನಿದ್ದೀನಿ ಆಯಿತಾ. ಕೋಟೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದ್ದೆ. ವಾಟ್ ಇಸ್ ದಿಸ್? ರೋಡು ಇದೆ ಆಯಿತಾ. ವಾಟ್ ಐ ಡೋಂಟ್ ನೋ ಇಸ್ ದಿಸ್ ದಟ್ ಕೋಟೆ ಒಳಗೆ ಗಾಡಿ ಹೋಯ್ತದಂತ. ಲುಕ್ ಅಟ್ ಆಲ್ ದಿಸ್. ಇದೆಲ್ಲ ಗಮನ ಇಟ್ಕೊಳ್ಳಿ, ಇದೆಲ್ಲ ಗಮನ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸನ್ನಿವೇಶಗಳು ಹೆಂಗಾಗುತ್ತಂದರೆ ಆಮೇಲೆ ಎಲ್ಲ ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಸಮಥಿಂಗ್ ದಟ್ ಯು ವಿಲ್ ರಿಯಲಿ ಅಪ್ರಿಷಿಯೇಟ್. ಎಷ್ಟು ಚಿಕ್ಕದಿದೆ ಅಂದರೆ ಗುದ್ಬಿಡ್ತೀನಿ ಅನ್ನೋ ಅಂತ ಯೋಚನೆಯಲ್ಲಿದ್ದೀನಿ ನಾನು. ಲುಕ್ ಅಟ್ ದಿಸ್. ಗೊತ್ತಿಲ್ಲದ ವಿಷಯಗಳು ತುಂಬ ಇದೆ, ಗೊತ್ತಾಗುತ್ತೆ ಆಯಿತಾ. ಬಿಕಾಸ್ ಏನು ಗೊತ್ತಿಲ್ಲದೇ ಬಂದುಬಿಟ್ಟಿದ್ದೀನಿ ಆಯಿತಾ. ದಿಸ್ ಇಸ್ ಸರ್ಪ್ರೈಸ್. ಇಟ್ ಇಸ್ ಸರ್ಪ್ರೈಸ್ ಫಾರ್ ಮೀ, ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಯು ಆಲ್ಸೋ. ಲುಕ್ ಅಟ್ ದಟ್ ಬ್ಯೂಟಿಫುಲ್ ಸನ್ರೈಸ್. ವಾಟ್ ಕ್ಯಾಪ್ಚರ್, ಇಟ್ಸ್ ಬ್ಯೂಟಿ. ನೋಡಿ, ನನ್ನ ಮಕ್ಕಳು ನೆಟ್ಟಿಗೆ ಇಡೋದಿಲ್ಲ ಆಯಿತಾ. ಸೊಟ್ಟಿಗೆ ಒಂದೆಲ್ಲ ಈ ಥರ ಏನು ಮಾಡಿಬಿಡ್ತಾರೆ. ಓ ಕಾರ್ ಬರ್ತಾಯಿದೆ ಅಂದರೆ ನಂದು ಪ್ರಾಬ್ಲಮ್ ಇಲ್ಲ, ಐ ಕ್ಯಾನ್ ಗೋ. ಓ ಬೈಕ್ಸು ಬರ್ತದೆ ಬೆಳಿಗ್ಗೆ 7:15ಗೆ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಕಮ್ ಆನ್, ಲೆಟ್ ಅಸ್ ಗೋ. ಏನೋ ಕಾರೇನು ಹೋಗ್ತಾ ಇಲ್ಲ, ಅಷ್ಟು ಚಿಕ್ಕದಿದೆ. ತಾಳ್ಮೆ ಫಾರ್ವರ್ಡ್ ಮಾಡೋಕೆ ಹೋಗಿದ್ರಾ? ನೋಡಿ, ಫಾರ್ವರ್ಡ್ ಮಾಡಿದ್ರೆ ಅವ್ನು ರಿವರ್ಸ್ ಹೊಡೆಯೋದು ಗೊತ್ತಾಗ್ತಿತ್ತಾ? ಕಾಣ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಯು ನೀಡ್ ತಾಳ್ಮೆ. ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ತಾಳ್ಮೆ. ಇದ್ಯಾವುದಪ್ಪ ಮಧ್ಯದಲ್ಲಿ ಏನೋ ಪಿಲ್ಲರ್ ಥರ ಕಟ್ಕೊಬಿಟ್ಟು ಅವರಲ್ಲಿ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಇಲ್ಲೊಂದು ಫೋಟೋ ವಿಡಿಯೋ ಮಾಡಬೇಕಾ? ನಿಮಗೆ ಬೇಕಾ? ತಗೊತೀನಿ. ಆಮೇಲೆ ನನ್ನ ಪಿಕ್ಚರಿಂದ ತೆಗೆದುಬಿಟ್ಟು ನಿಮ್ಮ ಫೋಟೋನ ಹಾಕೋಬಿಡಿ. ಓ, ದಿಸ್ ಇಸ್ ಚಾರ್ಮಿನಾರ್ ಅಂತಾರಪ್ಪ. ಸೊ ಅಲ್ಲೇ ಅದ್ರ ಹಿಂದೆನೇ ಇಲ್ಲಿಂದನೇ ಎಂಟ್ರ್ ಆಗಿದ್ದು. ಸೊ ಮೇಲ್ಗಡೆ ಕೋಟೆ ಮೇಲೆ ನೋಡ್ಕೊಂಬರೋಣ ಅಂತ ಐ ಆಮ್ ಟ್ರೈಂಗ್ ಟು ಗೋ. ನೋಡ್ಕೊಂಡು ಬರೋಣ. ಅಲ್ಲಿ ಮುಂದೆ ಒಬ್ಬ ಹೋಗ್ತಾವೆ ನೋಡಿ, ಮುಂದೆ. ಅವನ ಹೆಸರು ಧರ್ಮೇಶ್ ಅಂತ. ಅವನು ಟಾಟಾ ಪವರ್ಗೆ ವರ್ಕ್ ಮಾಡ್ತಾನೆ ಆಯಿತಾ. ಐ ಡಿಂಟ್ ನೋ ದಟ್ ದಿಸ್ ಮನುಷ್ಯ ಇಸ್ ವೆರಿ ನೆಗೆಟಿವ್ ಆಯಿತಾ. ಹಿ ಆಲ್ಮೋಸ್ಟ್ ಕನ್ವಿನ್ಸ್ ಮೀ ದಟ್ ಸಾಕು ಇಲ್ಲಿಂದನೇ ಹೋಗ್ಬಿಡೋಣ ಅಂದ್ಬಿಟ್ಟು. ಯಾಕಂದ್ರೆ ಅವ್ನಿಗೆ ಅವಸರ ಇತ್ತು ದಟ್ ಯು ಟು ಗೋ ಟು ಜಾಬ್. ಅವನು ಪಾವಗಡಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿಗೆ ಬಂದಿದ್ದ ಫಾರ್ ನೋಡೋಕ್ಕೆ. ಇಲ್ಲಿಂದ ನೋಡಿ, ಅಲ್ಲಿಂದನೇ ಎಂಟ್ರ್ ಆಗಿದ್ದು. ಗಮನ ಇಟ್ಕೊಳ್ಳಿ ಅಂತ ಹೇಳ್ದೆ ಗೊತ್ತಾ. ಹಂಗೆ ಎಂಟ್ರ್ ಆಗಿದ್ದೀವಿ. ಮೇಲಿಂದ ನೋಡಿ ಹೆಂಗೆ ಕಾಣುತ್ತೆ, ಕೆಳಗಿಂದ ನೋಡಿದ್ರಿ. ಅವನಿಗೆ ಕರ್ನೂಲ್ಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಬೇಡ ಬಾ ಹೋಗೋಣ ಅಂದ್ಬಿಟ್ಟು ನನ್ನ ಗಾಡೀಲಿ ಕರ್ಕೊಂಡೋಗಿದ್ದೆ ಅವನ್ನ ಸುತ್ಸ್ಕೊಂಡು ಆಯಿತಾ. ನಡ್ಕೊಂಡು ಹೋಗ್ತಾನಲ್ಲ ಪಾಪ ಅಂತ ನನ್ನ ನೆಗೆಟಿವ್ ಮಾಡಿ ಕಳಿಸ್ಬಿಡ್ತಿದ್ದ. ಹೋಗಿಬಿಟ್ಟಿದ್ರೆ ನಾನು ಆಯಿತಾ, ಮುಂದೆ ಬರೋದೆಲ್ಲ ಮಿಸ್ ಆಗ್ತಾಯಿತ್ತು. ಅದೇ ಹೇಳೋದು, ಪಾಸಿಟಿವ್ ಪೀಪಲ್ ಜೊತೆ ಇನ್ವಾಲ್ವ್ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವನ್ನ ಅಲ್ಲೇ ಬಿಟ್ಬಿಟ್ಟೆ ಆಯಿತಾ. ಹೋಗಿ ಗುರು ಅಂತ ಇಲ್ಲಿಂದನೇ ಕಳಿಸ್ಬಿಟ್ಟೆ ನಾನು. ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನಿದೆ. ಕೋಟೆ ಇಸ್ ಆ್ಯಕ್ಚುಲಿ ಇನ್ ಗುಡ್ ಕಂಡೀಷನ್. ಈ ತೂತ್ಗಳೆಲ್ಲ ಕಾಣುತ್ತಲ್ಲ, ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಷ್ಟೊಂದು ವೀಡಿಯೋದಲ್ಲಿ. ನೋಡಿಲ್ಲ ಅಂದರೆ ಈ ತೂತಲ್ಲೇ ಏನು ಇಟ್ಕೊಂಡಿದ್ದಾನೆ. ಆ ಕಡೆಯಿಂದ ಏನಾದರೂ ಬಂದರೆ ಈ ಕಡೆಯಿಂದ ಗನ್ ಇಟ್ಕೊಂಡು ಗುಂಡು ಹೊಡೆದು ಡಿಸ್ಕೆ ಅಂತ ಸಾಯಿಸ್ಬಿಡೋಕ್ಕೆ ಐಡಿಯಾ ಹಾಕೊಂಡಿದ್ರು. ಯು ಸಿ ದಿಸ್, ದಟ್ ಇಸ್ ಬೇಸಿಕಲಿ ಬುರ್ಜ್ ಅಂತ ಹೇಳ್ತಾರೆ. ಇಲ್ಲಿ ನಿಂತ್ಕೊಂಡು ರೌಂಡಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾರಾದ್ರು ಬರ್ತಾರ ಕೇಳಿ ನನ್ನ ಮಕ್ಕಳು. What is that? You got it wrong, please. Huh? ಮುಂದೆ ನಡ್ಕೊಂಡು ಹೋದಲ್ಲ, ಹಂಗೆ ಹಿಂದೇನಿದೆ ಅಂತ ನೋಡಿರಲಿಲ್ಲ. ಇವಾಗ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಅಲ್ಲಿ ಒಂದು ನಮಗೆ ಟೆಂಪಲ್ ಕಾಣಿಸ್ತಾ ಇದೆ. ನನಗೆ ರೈಟಲ್ಲಿ ಒಂದು ಇದು ಚಾರ್ಮಿನಾರ್ ಕಾಣಿಸ್ತಾ ಇದೆ.
ಯಾವುದೋ ಒಂದು ಮಾಸ್ಕ್ ಇದ್ದಂಗಿದೆ. ಅದಕ್ಕೆ ಹೇಳೋದು ಎಲ್ಲ ಕಡೆ ಕಣ್ಣಿರಬೇಕು ಅಂತ. ಕಣ್ಣಿದ್ರೆ ಎಲ್ಲ ಕ್ಲೀನಾಗಿ ನೋಡ್ಬೋದು. ತಾಳ್ಮೆ ಇರಬೇಕು, ಅವಸರ ಬೀಳಬಾರ್ದು. ಇದು ಜೈಲ. ಅಯ್ಯೋ ಸ್ವಾಮಿ, ಏನು ಸ್ವಾಮಿ ಜೈಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತೀರಾ? ಎಷ್ಟೊಂದು ಜನ ಜೈಲಿಗೆ ಹೋಗಿಲ್ವಲ್ಲ, ಅದಕ್ಕೆ ಒಳಗೆ ಹೆಂಗಿರ್ತದೆ ನೋಡಿಬಿಟ್ರೆ ಆಯ್ತಾ ಜೈಲಿಗೆ ಹೋಗ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ಕೊಬಿಡ್ಬೋದು. ಯಾಕಂದರೆ ಬೇಡದಿರೋ ಕೆಲಸ ಎಲ್ಲ ಮಾಡಿದ್ರೆ ಜೈಲಿಗಂತ ಗ್ಯಾರಂಟಿ. ಆ ಜೈಲರ್ ಮೂವಿ ನೋಡಿದ್ರಾ? ಎಷ್ಟು ಚೆನ್ನಾಗಿದೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ ಜಸ್ಟ್ ಒಂದ್ಸಲಿ. ಈಗಿನ ಬರ್ತಾರೋ ಮೂವೀಸ್ ಯಾವುದು ಚೆನ್ನಾಗಿಲ್ಲ, ಎಲ್ಲ ಎಸ್ಕೇಪು. ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಅದು ವಿಕ್ರಮ್. ಬನ್ನಿ ಜೈಲ್ ಒಳಗೋವಾರ. ಏನೂ ಇರಲ್ಲ ಅನಿಸುತ್ತೆ. ಐ ಡೂ ನೋಟಿಸ್ ಅಲ್ಲಿ ಟೆಂಪಲ್ ಕಾಣಿಸ್ತಾ ರೈಟಲ್ಲಿ ಕಾಣಿಸಿಲ್ವಾ? ರಿವೈಂಡ್ ಮಾಡಿ. ಆಪ್ಷನ್ ಇದೆ ಅಲ್ವಾ? ನೆಟ್ ಇದ್ಮೇಲೆ ಇನ್ನೇನಂತೆ, ನೆಟ್ ಇದ್ಮೇಲೆ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಏನೇ ಎಷ್ಟು ಕತ್ಲ ಇದೆ. ವಾಟ್ ಇಸ್ ದಿಸ್ ಬ್ಯೂಟಿಫುಲ್, ಇಸ್ ಸೊ ಗ್ರೀನರಿ. ಈ ಹೀಟಲ್ಲಿ ನಿಮ್ಗೆ ಹೇಳ್ತದೆ, ಮರ್ತೋಗ್ಬಿಟ್ಟೆ. ಎ ಪಿಯಲ್ಲಿ ಎಲ್ಲ ಕಾಸ್ಟ್ಲಿ ಅವರೇ. ನಿಮ್ಗೆ ಬೇಕಾಗಿದ್ದ ವಸ್ತು ಎಲ್ಲ ತಗೊಂಡು ಬಂದುಬಿಡಿ. ಇಲ್ಲಿ ನೀವು ಹಾಲ್ಟ್ ಹೊಡಿತೀನಿ ಅಂದರೆ, ನಾನು ಆಫ್ ಸೀಸನಲ್ಲಿ ಬಂದಿದ್ದೀನಿ. ಅದಕ್ಕೆ ನಾನು ಕನ್ವಿನ್ಸ್ ಮಾಡಿ 2,000 ರೂಪಾಯಿ ಹೇಳಿದ್ರು. ಹೋಗಲೇ ಅಂತ ಹೇಳಿದೆ. 1,000 ರೂಪಾಯಿ ತಗೊಂಡಿದ್ದೀನಿ ರೂಮ್. ಅದರ ಅಡ್ರೆಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ ಆಯಿತಾ. ಆ್ಯಂಡ್ ಅದರಿಂದ ಜೈಲಿಂದ ಆಚೆ ಬರ್ತಾಯಿದ್ದೀನಿ. ಯಾರು ವೆಲ್ಕಮ್ ಮಾಡೋಕ್ಕೆ ಇಲ್ಲ ಆಯಿತಾ. ಸೊ ತುಂಬ ಕಾಸ್ಟ್ಲಿ ಇದೆ. ನಿಮ್ಗೆ ಇಲ್ಲಿ ಏನು ಸಿಗೋದಿಲ್ಲ. ಏನೇ ಬೇಕಂದ್ರೂ ಅದು ಆ ವಸ್ತುಗಳು ಸಿಗೋಲ್ಲ. ಬೇಕಂದರೆ ನಿಮ್ಗೆ 15 ಕಿಲೋಮೀಟ್ರ್ ದೂರ ಹೋಗಬೇಕು ಟೌನಲ್ಲಿ. ವಾಟ್ ಇಸ್ ದಿಸ್? Oh, this is the mosque they were talking about. ಇವಾಗ ಬರೋ ಸನ್ನಿವೇಶಗಳು ವೆರಿ ವೆರಿ ಇಂಪಾರ್ಟೆಂಟ್. ಹೌ ಡು ಐ ನೋ? ಬಿಕಾಸ್ ಐಮ್ ಎಡಿಟಿಂಗಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಇದೆ ನೋಡಿ ಇಲ್ಲಿ. ಇವಾಗ ಪರಿಚಯ ಆಗ್ತಾರೆ 3 ಜನ ನೋಡಿ. తెలియదా? ఓకే, 8 o'clock ఓపెన్ చేస్తారు. బాగుందా? చూపించు మొత్తం లాస్ట్కి వెళ్తే ఓవర్ చాలా బాగుంది. మీరు ఇంకా డ్రోన్ తో అయితే ఇంకా బాగా క్యాప్చర్ చేయొచ్చు. అంటే కింద వాటర్ లెవెల్ కూడా చూపించచ్చు. ಆ 3 ಜನ ನನಗೆ ಸನ್ರೈಸ್ ಪಾಯಿಂಟಲ್ಲಿ ಸಿಕ್ಕಿದ್ರು. ಮಾತಾಡ್ಕೊಂಡಲ್ಲೇ ಇದ್ದೆ. ಸೊ ಅವರು ಬೆಂಗಳೂರಿಂದನೇ ಬಂದಿರೋದು ಇದನ್ನು ನೋಡೋಕ್ಕೋಸ್ಕರ. ಸೊ ಇಲ್ಲಿ ಮಾಸ್ಕ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾವು ಬಂದರೆ ಟೈಮ್ಗೆ ಮುಂದೆ ಹೋಗ್ತಾ ನೋಡಿ. ನ್ಯಾಪ್ಕ ಇಟ್ಕೊಂಡು ಹೇಳಿದೆ ಗೊತ್ತಾ? that is that boy I told you, ವಿಕ್ರಮ್. ಆ 3 ಜನ ನನಗೆ ಏನು ಮಾಡಿದ್ರು, ಇವ್ರು ಹೋಗ್ಬಿಟ್ಟು ಬಂದುಬಿಟ್ರು ಆಯಿತಾ. ಇಲ್ಲಿ ಹೋಗಿ ತುಂಬ ಚೆನ್ನಾಗಿದೆ, ನಿಮ್ಮ ಡ್ರೋನ್ ತೊಗೊಂಡಿದ್ವಿ ಅಂತ ಹೇಳಿದ್ರು. ನಾನು ಡ್ರೋನ್ ಬಿಟ್ಟು ಹೋಗಿದ್ದೆ. ನಾನು ಏನು ಮಾಡಿದೆ, ವಾಪಸ್ ಹೋಗಿ ಡ್ರೋನ್ ತಗೊಂಡು ಬಂದೆ. ಆ 3 ಜನ ಇಲ್ಲ ಸುಮ್ಮನೆ ಹೋಗ್ಬಿಟ್ಟು ಸುಸ್ತಾಗಿ ವಾಪಸ್ ಬಂದರು. ವಾಟ್ ಇಸ್ ದಿಸ್ ಆಲ್ಸೋ ಇಸ್ ಲಾಕ್ಡ್ ಆಯಿತಾ. ಸೊ ಇವಾಗ ವಿಕ್ರಮ್, ನೀವು ನಂಬೋಲ್ಲ, ವಿಕ್ರಮ್ ಇದೆಲ್ಲ ಸುತ್ಕೊಂಡು ಬಂದಿದ್ದ. ಓಕೆ, ನಾನು ಅಲ್ಲೆಲ್ಲ ಶೂಟಿಂಗ್ ಮಾಡ್ಕೊಂಬರೋದ್ರಲ್ಲಿ ಬಂದುಬಿಟ್ಟಿದ್ದ. ಅವ್ನು ಹೇಳಿದೆ ಬಾರ ಒಂದ್ಸಲಿ ನಂಗೆ ಹೆಲ್ಪ್ ಮಾಡೋ ಅಂತ ಹೇಳಿದೆ ಆಯಿತಾ. ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ. ಅದಕ್ಕೆ ದೇವರು ನನಗೆ ಬೇರೆ ಬೇರೆ ರೂಪದಲ್ಲಿ ಬಂದು ಬೀಳ್ತಾರೆ. ಇವನು ಯಾವ ರೂಪದಲ್ಲಿ ಬಂದಿದ್ದಾನೆ ನಿಮಗೆ ಬರೋ ಸನ್ನಿವೇಶಗಳಲ್ಲಿ ಗೊತ್ತಾಗುತ್ತೆ. ಹೆಂಗೆ ಗೊತ್ತು ನನಗೆ ಎಷ್ಟು ಬೇಗ ಏನಿದು ಟೆಂಪಲ್ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ತಾಳ್ಮೆ. It looks beautiful. Then you have one more thing, that one we are seeing that GoPro, right? So we can go there also. Oh, we'll go. There those places are there, we can go there. Wow. So that is why I told you like that. How did he go? I think they have them from here. Check. Check fast. So we have to go see now. You said you can go inside. Where is that inside? ಮುಂದಿನ ಬಾಗಿಲು ಹಾಕಿದ್ರೆ ನಾವು ಗೋಡೆ ಹಾರಕ್ಕೆ ಬಂದರೆ ಟೆಂಪಲ್ ಒಳಗೆ ಹೋಗ್ಬೋದು. ಕಳಿಸಿದ್ದೀನಿ ನೋಡಿ, ಅವ್ನು ಪಾಪ ಓಡೋಗ್ತಾರೆ, ಖುಷಿಗೆ ಓಡೋಗ್ತಾನೆ. ಅದೇ ಹೇಳೋದು, ದೇವರು ಯಾವ ಥರ ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ಎಲ್ಲ ವಿಡಿಯೋದಲ್ಲಿ ನನಗೆ ಯಾವ ಕಷ್ಟ ಬರುತ್ತೆ ನನಗೆ ಗೊತ್ತು, ಅವಾಗ ಕಳಿಸ್ಬಿಡ್ತಾರೆ ನನಗೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. How did he get down? Yeah, from here. From there, huh? Oh. No steps, huh, for me? Yeah, here it is. Tough, huh? What tough?
Distance will be more from what height. Distance, huh? All this you have to do, huh? This is a real trekking. ಇದು trekking ಕಾದ್ರ suicide. Huh? Oh, this one is too low. Yeah. My drone is there, yeah. Okay. So you can, I think you can fly there. No, in the sense, I don't want it to get spoiled. Oh, okay. That is my worry. Hey, this looks beautiful. Wow. Look at the carvings. Hey, Anna. Oh, akkada kuda Anna undi, ikkada kuda Anna undi. It's really beautiful. Hey, look at this carving. Beautiful, yeah? Ah, this is good. Anna. See the mosque? Gopram we can see from here. Oh, look at the fort. Fort wall. Ah. What is this place for snakes, huh? They have built their own home. It will be weekend. Only for software employees it will be weekend for Saturday and Sunday. For government employees, no Saturday, Sunday. Yeah. Okay. Wow, what a beauty. What? We have to go down or go up like this? No, from here to here. I want to see what is here. Hey, look how it looks, yeah. So beautiful. From top you can't go, huh? No, I think. No? No. Better will go from here only. We have built that steps are there. Steps, okay. It is so beautiful, yeah. And look at this, whoever king built it, what idea he's got that he has to build it here only. Yeah, so we have one thing from Thadipatri. So Huh. their kings and also they want to fight means. So from here only they can understand that okay they are coming. They're coming, okay. Yeah. Beautiful. Oh God, look at this beauty. No water I think. It's okay. 2 months back it will be full. That is why I think they are not putting that for boat. Oh, boating is not there today. Oh, beautiful, yeah. It's beautiful. Seriously, it is beautiful. Come, we'll go up on top.
Oh God! Look at the reflection of the sun on the water. Huh? Beauty, you know? Beautiful. Huh? Beautiful, huh? Oh man, this view is better than where we were. Correct. Even they have planning one bridge from here to there. From where to where bridge? Oh, that will be even more better. Correct. Just government is delaying. Come on, we can go on top. Yeah, I'm thinking To create what? YouTube channel, how to climb this rock channel. Yeah, you should. It'll help people like us who are scared of height. Got it? Yeah. And problem is holding all this. Okay, good. So I'm thinking about you only, man. See, it will be long. Which one? That side? Yeah, huh? that side. One minute. This is a problem. Okay, this is good. 1 minute. Okay. Okay. What a view. We'll go there only now. Yeah. Okay, this is a beautiful place for visit, yeah. Huh? What do you say? So even if we didn't get bored. Even Oh if yeah, we came for correct. 100 times. It is full thrill. Oh, what was that? Am I that heavy? Even if we get for friends, means group of friends, it will be more. What chill? Imagine I met that guy. Okay, if he's my friend, So, no, we can't do anything. yeah, you understand? Very difficult to get positive people. Yeah. See, you are finished. You are going. See, you were positive to come back. How many people are like that? Tell me. Wow, this is just amazing. Same view you will get from there also. Anything is fine. This is better. This is better. In trekking place like this, I should not wear shorts like this. Stuck. Because the phone will fall off from the pocket. Okay. Even jeans also it's not comfortable here. So that is why I wear night pants. Track pant is best. Wow. I'm in the tallest place. Wow! Wow! Give me that phone, I will take you pictures. From where? There? They have separated. Yeah. So even if you see in Hyderabad also lot of people are from Andhra only. In Hyderabad people and somewhat going to US. So some abroad cities. Okay. Now they are thinking to make that Vizag as a ಈ ಟೆಂಪಲ್ ಗೇಟ್ಗೂ ಬೀಗ ಹಾಕವ್ರೆ. ಏನು ಮಾಡೋದು ಸ್ವಾಮಿ, ಆಲ್ರೆಡಿ ಹೀಟ್ಗೆ ಸುಸ್ತಾಗ್ತಾಯಿದೆ. ಹೋಗಲಿ ಬಿಡಿ, ನಿಮ್ಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಂದರೆ ಇದೇ ಜಾಗದಲ್ಲಿ ಇನ್ನೊಂದು ವೀಡಿಯೋ ತೋರಿಸ್ತೀನಿ. ಎಲ್ಲೂ ಹೋಗ್ಬೇಡಿ. ಆ ಕಂಟಿನ್ಯೂಟಿ ಇಲ್ಲದೆ ಹೋದ್ರೆ ಏನು ನೋಡಿ ಮಜಾ, ಏನು ಸಾರ್ಥಕ ಮಾಡ್ದಂಗೆ ಆಯಿತು, ಸಾಧಿಸ್ದಂಗೆ ಆಯಿತು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲೂ ಹೋಗ್ಬಾರ್ದು. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬಾಯ್ ಫ್ರಮ್ ಮೀ.